ಮಾತ್ರೆಗಳು ಸೋಲ್ಮೇಲು ಮೊದಲೇ ಈ ನಮ್ಮ ಭೂಮಿದ ಮಿತ್ತು ಕೆಲವೊಂಜಿ ಕಡೆಟ್ಟು ಇನಿಕ್ಲ ನಡಪನಂಚಿತ್ತಿನ ಸಂಗತಿಲೆ ಅಂತೂನಗ ನಂಬರನೇ ಸಾಧ್ಯ ಅಪ್ಪುಜಿ ಇನಿ ವಿಜ್ಞಾನ ಈತು ಬುಲೆದನು ಆಂಡಲ ವಿಜ್ಞಾನದ ಹೂವೇ ಸೂತ್ರಗು ತಿಕ್ಕಂದಿನಂಚಿತ್ತಿನ ಲೆಕ್ಕೋಗು ಬರಂದಿನಂಚಿತ್ತಿನ ಒಂಜಾತು ಸಂಗತಿಲು ನಡ್ತಂದುಂಡು ನೆತ್ತ ಪಿರದ ಶಕ್ತಿ ಹೋವು ಪಂದು ನಾಡೊಂದು ಪೊಣಂದಾಂಡ ನಂಗೆ ವಿಚಿತ್ರ ಸಂಗತಿಗಳು ತಿಳಿದು ಬರ್ಬೋದು ಅಂಚಿತ್ತಿನ ಒಂಜಿ ವಿಶೇಷವಾಯಿನ ಕಥೆನೇ ನಮ್ಮ ಇನಿತ ಎಲ್ಲ ಕಥೆ. ಮೂಲಂಜಿ ಜಾಗ ಉಂಡು ರಾಜ ಮಾರ್ಗದ ಬರಿಟ್ಟೆ ಉಪ್ಪುನಂಚೀತಿನ ಈ ಒಂಜಿ ಜಾಗಡು ಪ್ರತಿದಿನದ ಒಂಜಾತು ಜನ ಬತ್ತು ಸೇರುವರು ಐಟ್ಲ ವಿಶೇಷವಾದ ಗುರುವಾರ ದಾನಿ ಸಾರ ಕಟ್ಲೆ ಜನ ಬತ್ತದು ಈ ಜಾಗಗೆ ಸೇರುವರು ಅಂಚಂದು ಈ ಜಾಗಡು ವಿಶೇಷದಾದ ಮೂಲು ದಾಯಗತ್ರ ಜನ ಬರ್ಪೇರು ಉದನ್ ತೆರಿಗ ಬಲೆ ಎಲ್ಲ ನರಮಾನ್ಯದ ಪುಟ್ಟಿನ ಹಿಡಿದು ಬೊಕ್ಕ ಪ್ರತಿಯೊರೆಗ್ಲ ಒಂಜಿ ರೀತಿಯ ಸಮಸ್ಯೆಲು ಪುಡು ಅವು ಆರೋಗ್ಯಡು ಬರ್ಪಿನ ಸಮಸ್ಯೆ ಪರ್ಯಾವು ಅತ್ತಂದಾಂಡ ಕುಟುಂಬದ ನಡುಡು ಬರ್ಪಿನ ಚಿತ್ತನ ಸಮಸ್ಯೆ ಪರ್ಯಾವು ಅತ್ತಂದಾಂಡ ಜೋಕುಲ್ನ ವಿಷಯಡು ಪರ್ಯಾವು ಜವನಾದಿಗೆ ಬನ್ನಾಗ ಅಕಲಿಗೆ ಮದ್ಮ್ಯಾಜಿಡವು ಪರ್ಯಾವು ಮದ್ಮ್ಯಾಯ ಬೊಕ್ಕಲ ಜೋಕುಲಾಜಿಂದಂಡ ಅವೊಂಜಿ ನಮನ ದಯತೆ ಅಂಚನೆ ಕೆಲವರಿಗೆ ಇಲ್ಲು ಕಟ್ಟೋಡು ಚಿತ್ತನ ಆಸೆ ಅಂಡ ಹೂವೇ ಲೆಕ್ಕ ಬಾಂಡಲ ಏತೆ ಬಂಗ ಬುಂಡಲ ಪೊನೆಂಡಲ ಎನ್ನಿದಿನ ಕಾರ್ಯ ನಿಜಾವನಿನ ಚಿತ್ತಿನ ಪೊರ್ತುಡು ಐಕು ಉತ್ತರ ನಾಡೊಂದು ಬೇತೆ ಬೇತೆ ದಿಕ್ಕಿಡು ಹೋಗ್ಪೇರು ಅಂಚಿತ್ತಿನ ಉತ್ತರ ನಾಡೊಂದು ಈ ಜಾಗಗೆ ಸಾರ ಕಟ್ಲೆ ಜನ ಬರ್ಪೇರು ಒಕ್ಕಡೆ ಎಲ್ಲ ಬರ್ಪುಜರು ಹೊರ ಬತ್ತಿನ ಕುಳು ಕುಡರ ಬರ್ಪೇರು ಕುಡರ ಬತ್ತಿನ ಕುಳು ನಾನೂರ ಬರೋಂದಿಲ್ಲರು ಕೆಲವರು ವಾರಲ ಈ ಜಾಗಗೆ ಬರೋಂದೇ ಉಳ್ಳರು ಅಂಚಂಡ ಈ ಜಾಗಡು ಈತ ಮಾತ ವಿಶೇಷ ಸಂಗತಿಲ್ ದಾದನು ಅಂಚಂಡ ಈತ ಮಾತ ಜನ ಇಡೇ ಬರುಡು ನಾಣ ಮುಲ್ಪಪ್ಪನ ವಿಶೇಷ ದಾದ ತಿರಿಗ ಎಲ್ಲ ಪವಮಾನ ಜಗದ ಪ್ರಾಣ ಪವಮಾನ ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯದ ಹನ ಪವಮಾನ ಜಗದ ಪ್ರಾಣ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿಜನ ಪ್ರಿಯ ಪವಮಾನ 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 ಜಗದ ಪ್ರಾಣ ಜಗದ ಪ್ರಾಣ ಹೇಮ ಕಚ್ಚೂಟ ಉಪವೀತ ಧರಿಪ ಮಾರುತ ಕಾಮಾದಿ ವರ್ಗರಹಿತ ವ್ಯೋಮಾದಿ ಸರ್ವವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ಯಾಮಕ್ಕೆ ನಿನ್ನ ಆರಾಧಿಪುದಕ್ಕೆ ಕಾಮಿಪೆ ಎನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸ್ತೋಮವನು ತೋರುತ ಪಾಮರ ಮತಿಯನು ನೀನು ಮಾಡಿಪುದು ಪವಮಾನ 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 ಜಗದ ಪ್ರಾಣ ಜಗದ ಪ್ರಾಣ ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನ ವನ ಕುಠಾರ ನಿರ್ಜರ ಮಣಿ ದಯಪಾರ ಮಾರ ಮುದಾರ ಸಜ್ಜನ ರಘ ಪರಿಹಾರ ಅರ್ಜುನಗೆ ಒಲಿದಂದು ಧ್ವಜವಾನಿಸಿ ನಿಂದು ಭೂಜಗವು ಅರಿವಂತೆ ಗರ್ಜನೆಯ ಮಾಡಿದೆ ಹೆಜ್ಜೆ ಹೆಜ್ಜೆಗೂ ನಿನ್ನ ಅಬ್ಜ ಪದದ ಧೂಳಿ ಮಜ್ಜನದಲ್ಲಿ ಭವವರ್ಜಿತವೆನಿಸು ಪವಮಾನ 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 ಜಗದ ಪ್ರಾಣ ಜಗದ ಪ್ರಾಣ
ಅಪಾನ ವ್ಯಾನ ಉದಾನ ಸಮಾನ ಆನಂದ ಭಾರತೀ ರಮಣ ನೀನೆ ತಾತ ಯಾನಿಡ ಬಂದಾಗ ನಾನು ಇಜ್ಜಂಡೆ ಅನ್ನ 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 ಅನ್ನದಾನದಲ್ಲಿ ನಾನು ಇಜ್ಜಂಡೆ ಅಂಚ ಯಾನೆ ಅದನ್ನು ಅದನ್ನು ಮುಖ್ಯಸ್ಥರಾದ ಬೇರೆ ಬೇರೆ ಆಚಾರ್ಯ ನಮ್ಮ ಹಾಗೆ ಒಂದು ಆಚಾರ್ಯ ಆಲ್ರೆಡಿ ಕೇಂದ್ರಿತ್ತೇನೆ ಅನ್ನದಾನ ಸ್ಟಾರ್ಟ್ ಮಾಡ್ತೀನಿ ನಾನು ಅದಕ್ಕೆ ಯಾರು ಬಂದಿರ್ತೀರಿ ಒಂದು ಅಪ್ಪನ ಕಾಲದ್ದು ಸುಮಾರು ಆತಂದೆ ಅಂಚ ಇತ್ತೇನು ಸ್ಟಾರ್ಟ್ ಮಾಡ್ತಾನೆ ಮುಂದುವರೆಸ್ ಬಂದ್ಬೋದು ಅಂಚ ಏರ್ಲ ಆಯ್ಕೆ ಇತ್ತಿಂದ ಆವು ಬಂದಿತ್ತು ಅಂಚ ಯಾನೆ ಅವರ ಚೂರು ಸಮಯ ಅಂದ ಬೊಕ್ಕಲ್ಲ ಒಂದು 4 ತಿಂಗಳ ಆಯ್ತು ಬೊಕ್ಕ ಯಾನೆ ಆತನ ಬಂದಿತ್ತೆ ಒಂದು ಯುಗಾದಿದೊಳಗೆ ಸ್ಟಾರ್ಟ್ ಮಾಡ್ತೇನೆ ಅಂಚ ಒಂದು ಚಾಂದ್ರಮಾನ ಯುಗಾದಿ ತಾನೇ ನಾನು ಅದಕ್ಕೊಂದು ಒಂದು 5-4 ತಿಂಗಳದ್ದು ಪ್ರಸಾದ ಕೊಡ್ತಿದ್ದೆ ಮಂತ್ರಾಕ್ಷರ ಕೊಡ್ತಿದ್ದೆ ಒಂದು ಜನ ಅಂಕೆ ಏರೆ ಕೊಡ್ತೇವೆ ಅಂಕೆ ಸುಮಾರು ನನಗೆ ಬರ್ತಕ್ಕೆ ಬಂತು ನನಗೆ ಈ ಅಕ್ಷರ ಪ್ರಸಾದ ಕೊಡ್ತಿದ್ದೆ ಅಂಚ ಹಿಡಿದು 6 ಕೆಲ ಇಂಚ ಪಂಡೇರಿ ಬೇರೆ ಅಂಚ ಅದು ಯಾನು ಬಂದು ಯುಗಾದಿ ದೂರ ಯಾನು ಮಲ್ಪೆ ಬಂದಿದ್ದೆ ಅಂಚ ಅದಕ್ಕೆ ಒಂದು ವಾರದಲ್ಲಿ ಯಾರು ಬರ್ತೀರಿ ಇನ್ನು ಆಂಡೆ ಇರು ಒಂದು ಕೊರಡು ಅನ್ನದಾನ ಕೊರಡು ಬಂದಿರ್ತಾರೆ ಅಂತ ಆಂಡೆ ಬಂದಿರ್ತಾರೆ ಅಂಚ ಇದು ಬೊಕ್ಕ ಒಂದು 4-5 ವರ್ಷದ ಬೊಕ್ಕ ಅನ್ನದಾನ ಪ್ರತಿ ಗುರುವಾರ ಒಂದು ಲಾಯ್ಕಡೆ ಅವು ಎಂಟು ಒರೆಯವರ ಒಂದು ಎಲ್ಲ ಇಪ್ಪುಜ್ಜೇರಿ ಆಂಡಲ ಅವು ಏರ ಒಂದು ಉಡುಪಿಗೆ ಆನ್ ದ ವೇ ಸೀದಾ ಬರ್ತದೆ ನಮಗೆ ಅನ್ನದಾನ ಹುಡುಕ್ತಿಂದೆ ಅಂತ ಹೇಳಿ ಬರ್ತದೆ ಆಂಧ್ರದ ರಾಯರು ಮುಂತಿದೆ ಅಲ್ಲಿ ಕೊಡು ನನ್ನ ಹೆಚ್ಚಿನ ಸಂಖ್ಯೆಗೆ ಬರ್ತದೆ ರಾಯರನ್ನ ಸೇವೆ ಮಾಡಿಕೊಡು ಅದು ಬೃಂದಾವನಗೂ ವಿಶೇಷ ಹೂವಿನ ಅಲಂಕಾರ ಅವಳ ಆಗ್ತದೆ ಒಂದು ಈ ಸಂತಾನ ಭಾಗ್ಯ ಮಕ್ಕಳಿಗೆ ಅವಳ ಆಗ್ತದೆ ಅಂದರೆ ಎಂಚಿನ ಪ್ರಾರ್ಥನೆ ಮಲ್ಪು ಹೋಗ್ತೀರಿ ಅವು ಮಾತ್ರ ಕೂಡ ಅಷ್ಟು ಬಂತೀರಿ ಧ್ಯಾನ ಮಾಡ್ತಾನಂದತ್ತು ಎಲ್ಲ ಕೈ ರಾಯರು ಮಲ್ಪ ಬಂದಿಲ್ಲ ಅಂತ ನನ್ನ ಹೆಚ್ಚಿನ ರೀತಿಯಲ್ಲಿ ಎಷ್ಟು ಜನ ಬರೋದು ಆ ಥರ ಪೂರ ಪ್ರಸಾದ ಗುರು ಎಡ್ಡೆ ಅವಡು ಬಂದು ಪ್ರಾರ್ಥನೆ ಗುರುನಾಮವೇ ಗೋಮಂದೆಯ ಕೊರಳ ಘಂಟೆಯಲ್ಲಿ ಮಂತ್ರಾಕ್ಷತೆ ಮಂಚಾಲಯ ಮಣ್ಣ ಕಣಗಳಲ್ಲಿ ಮೂಲ ರಾಮ ನಿನ್ನ ತಂದೆ ನೀನೆ ನಮ್ಮ ತಾಯಿ ತಂದೆ ಸತ್ಯದ ದೀಪ ಹಚ್ಚುಬ ಕರುಣೆಯ ಕಿರಣ ಚೆಲ್ಲುಬ ರಾಮನ ಸಾರ ತುಂಬುಬ ಹನುಮನ ಶಕ್ತಿ ನೀಡುಬ. ಒಂದು ಸಣ್ಣ ಗುಡಿಸಲಿನಲ್ಲಿ ರಾಘವೇಂದ್ರನ ಪ್ರತಿಷ್ಠಾಪನೆ ಆಯಿತು. ಆ ಸಂದರ್ಭದಲ್ಲಿ ಅವರಿಗೆ ಬಿದ್ದಂಥ ಕನಸಿನ ಪ್ರಕಾರ ಅವರ ಒಂದೊಂದು ಹನಿ ಬೆವರು ಕೂಡ ಅಂದರೆ ಅವರು ದುಡಿದ ಎಲ್ಲ ಹಣವನ್ನು ಈ ರಾಘವೇಂದ್ರ ಮಠವನ್ನು ಮಾಡುವುದಕ್ಕೆ ಉಪಯೋಗ ಮಾಡಿದರು. ಯಾಕೆ ಅಂತ ಹೇಳಿದರೆ ಕುಳೂರಿಂದ ಈ ಕಡೆ ನಮ್ಮ ಪಣಂಬೂರು ನಂದನೇಶ್ವರ ಬಿಟ್ಟರೆ ಇಲ್ಲಿ ಕುಳಾಯಿ ವಿಷ್ಣುಮೂರ್ತಿ, ಆ ಬಳಿಕ ಚಿತ್ರಾಪುರ ದುರ್ಗಾಪರಮೇಶ್ವರಿ, ಮತ್ತೆ ಬಂದರೆ ಇಡ್ಯ ಮಹಾಲಿಂಗೇಶ್ವರ, ಮತ್ತು ಸುರತ್ಕಲ್ನಲ್ಲಿ ಸದಾಶಿವ, ಹೀಗೆ ದೇವಸ್ಥಾನಗಳಿದ್ದು ಹೊರತು ನಮ್ಮ ಹೊಸಬೆಟ್ಟಿನವರಿಗೆ ಒಂದು ದೇವಸ್ಥಾನ ಅಂತ ಇರಲಿಲ್ಲ. ಆದ್ದರಿಂದ ಆ ರಾಯರ ಒಂದು ಅನುಗ್ರಹವೋ ಏನೋ ಇಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಬೇಕು, ಮಠವನ್ನು ಕಟ್ಟಬೇಕು ಅಂತ ಅವರಿಗೆ ಆಸೆಯಾಗಿ ಅದಕ್ಕೆ ಸರಿಯಾಗಿ ಭವಾನಿ ದೇವಾಡಿಗ ಮತ್ತು ಬಳಗದವರು ಕುಟುಂಬದವರು ಇಲ್ಲಿ ಜಾಗವನ್ನು ಕೊಟ್ಟರು. ಬಹಳ ಚಂದದಲ್ಲಿ ಇಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿದರು. ಊರವರ ಸಹಕಾರವೂ ಸಿಕ್ಕಿತು. ಅದೇ ಸಂದರ್ಭದಲ್ಲಿ ಊರಿನವರು ಕೂಡ ಒಂದು ಭಜನಾ ಸಂಘವನ್ನು ಕಟ್ಟಿಕೊಂಡು ಇಲ್ಲಿ ರಾಘವೇಂದ್ರ ಭಜನಾ ಮಂಡಳಿ ಎಂಬ ಒಂದು ಭಜನಾ ಮಂಡಳಿಯೂ ಇದೆ. ಅದರ ಜೊತೆಯಲ್ಲಿ ಬ್ರಾಹ್ಮಣ ಸಮಾಜ ಎಂಬ ಒಂದು ಸಮಾಜ ಕೂಡ ಇಲ್ಲಿದೆ. ಅವೆಲ್ಲ ಪ್ರತಿನಿತ್ಯ ಅವರವರ ಚಟುವಟಿಕೆಯನ್ನು ಮಾಡಿಕೊಂಡು ಈ ಒಂದು ಸ್ಥಳವನ್ನು ಪ್ರತಿಯೊಂದು ಕೆಲಸದಲ್ಲಿಯೂ ಒಂದು ಅಭಿವೃದ್ಧಿಪಡಿಸುವಲ್ಲಿ ತಮ್ಮ ಕೈಯನ್ನು ಜೋಡಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈ ರಾಘವೇಂದ್ರ ಮಠದಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೀತಾ ಇರ್ತದೆ. ಪ್ರತಿ ಗುರುವಾರ ಅನ್ನದಾನ ನಡೀತದೆ, ಹಾಗೆ ಅಷ್ಟಾವಧಾನ ನಡೀತದೆ. ಹಾಗೆಯೇ ಪ್ರತಿಯೊಂದು ಭಕ್ತರು ಬಂದರೆ ಅತ್ಯಂತ ಆತ್ಮೀಯತೆಯಿಂದ ಅವರನ್ನು ಎದುರುಗೊಂಡು ಅವರು ಮಾಡುವಂಥ ಎಲ್ಲ ಕಾರ್ಯಗಳನ್ನು ಅತ್ಯಂತ ಭಕ್ತಿಯಿಂದ ಮಾಡುವಂತೆ ಅವರಿಗೆ ಪ್ರೇರೇಪಣೆಯನ್ನು ನೀಡುವಂತಹ ನಮ್ಮ ಮ್ಯಾನೇಜರ್ ಆದಂತಹ ಶ್ರೀನಿಧಿಯವರು ಕೂಡ ಇದ್ದಾರೆ.
ಹಾಗೆ ಈ ಒಂದು ಮಠವನ್ನು ನಾವು ಜೀರ್ಣೋದ್ಧಾರ ಮಾಡುವ ಸಂದರ್ಭದಲ್ಲಿ, ಬ್ರಹ್ಮಕಲಶ ಮಾಡುವ ಸಂದರ್ಭದಲ್ಲಿ ಕೆಲವರೆಲ್ಲ ಕೈ ಜೋಡಿಸಿ, ಉದಾಹರಣೆಗೆ ವಿಶ್ವೇಶ್ವರ ಪದವಿದೆ ಇರ್ಬೋದು, ಅವರ ಅಧ್ಯಕ್ಷರಾಗಿ ನಮ್ಮ ಎಚ್.ವಿ. ರಾಘವೇಂದ್ರ ಅವರು ಇರ್ಬೋದು, ನಮ್ಮ ವಾದಿಶಾಚಾರ ಮಗ ಅವರು ಮುಂದಾಳುತ್ವವನ್ನು ವಹಿಸಿಕೊಂಡು ಈ ಒಂದು ಮಠದ ಬ್ರಹ್ಮಕಲಶವನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೈ ಜೋಡಿಸಿ ಅತ್ಯುತ್ತಮವಾಗಿ ಇವತ್ತು 12 ದಿನ ಬಹಳ ವಿಜೃಂಭಣೆಯಿಂದ ಈ ಜಾಗಡು ನೆಲೆಯಾತಿನಂಚಿತ್ತಿನ ಒಂಜಿ ಶಕ್ತಿಗೆ ಪ್ರಾರ್ಥನೆ ಮಲ್ತೊಂಡಂದಾಂಡ ಅವು ಏತೆ ಬಂಗದ ಕೆಲಸ ಪರ್ಯಾವು, ಏತೆ ಮಲ್ಲ ಕೆಲಸ ಪರ್ಯಾವು ಖಂಡಿತವಾದ್ಲ ಕೈಕೂಡುನು ಕೋಡಿ ಎತ್ತುನು ಬನ್ನಂಚಿತ್ತಿನ ವಿಶ್ವಾಸ ಜನಕ್ಲೆಗೊಂಡು ಆ ವಿಶ್ವಾಸಡು ಇನಿಕ್ಲ ಜನಕುಲು ಬರೊಂದೇ ಉಳ್ಳರು. ಎನ್ನಿದಿನ ಕಾರ್ಯ ಕೆಲವು ದಿನೊಟ್ಟು ನಿಜಾತಿನ ಒಂಜಿ ರಡ್ಡತ್ತ ಸಾರ ಕಟ್ಲೆ ಕತೆಕುಲುಂಡು. ಆ ಕತೆಕ್ಲೇನು ಅಕ್ಕಲ್ನ ಬಾಯ್ಡೆ ಕೇಂಡ ನಂಗೆ ಈ ಶ್ವಾಸ ಬರಕು ಅಂಚಂದು ಈ ಜಾಗಡು ಈ ಶಕ್ತಿನ ನಾಟ ಅವರೆಲ್ಲ ಒಂಜಿ ಕಾರಣ ಉಂಡು. ಐತ ಬಿರೌಡ್ಲ ಆ ಶಕ್ತಿನೇ ಅನುಗ್ರಹಲ ಉಂಡು. ಈ ಜಾಗಡು ಈ ವಿಶೇಷವಾಯಿನ ಶಕ್ತಿನ ನಾಟಾದಿನಾರಿಯರು ಈ ಜಾಗ ಈ ಶಕ್ತಿಗೆ ಎಂಚ ತಿಕ್ಕಂಡು ವಾ ರೀತಿಡು ಈ ಒಂಜಿ ಕ್ಷೇತ್ರ ಬುಲೆ ಒಂದು ಬತ್ತನು ತಿರಿಗ ಬಲೆ ಎಲಾಕತೆ. ಅಂಚಂದು ಈ ಜಾಗಡು ಕುಲ್ಲುದು ಜನಕಲ್ನ ಲೆಪ್ಪು ಬುಲಿಪುಗು ಹೋಕೊನೊಂದು ಅಕಲ್ನ ಎನ್ನು ದಿನ ಕಾರ್ಯನು ಜಯಮಲ್ಪಾದ ಕೊರ್ಪಿನಂಚಿತನ ಶಕ್ತಿ ಏರೊಂದಿಗೆ ಎನ್ನಗ ಅವು ಗುರು ರಾಘವೇಂದ್ರ ಸ್ವಾಮಿಲು ಇನಿಕ್ಲ ಪ್ರತಿ ಒರಿಯನಲ ಭಕ್ತನ ಮನಸ್ಸುಡುಲ್ಲೇರು ಅಕಲೆಗೆ ಒವ್ವೇ ರೀತಿದ ಕಷ್ಟ ಬನ್ನಗ ಅಕಲ್ನ ಕಣನೀರು ಒಚ್ಚುನಂಚಿತನ ಕೆಲಸನು ಮಲ್ತೊಂದೇ ಉಳ್ಳೇರು ಪನ್ನುಂಚಿತನ ವಿಶ್ವಾಸ ಮುಳ್ಕೊಂಡು ಅಂಚಾತ್ರ ಆಣು ಪೊಣ್ಣು ಎಲ್ಲಿ ಮಲ್ಲೆ ಕಿನ್ನಿ ಕಿರ್ತಲೆ ಬನಂದೆ ಮಾತಿರ್ಲ ಈ ಜಾಗಕ್ಕೆ ಬರ್ಪೇರು ಸ್ವಾಮಿಲ್ನ ಎದುರುಡು ಶರಣು ಬೂರ್ವೇರು ಅಂಚ ಮಲ್ತಿನತ್ತೆ ಕೆಲವೇ ಸಮಯಡು ಅಕಲ್ನ ನೆನೆತ್ತಿನ ಕಾರ್ಯಗಳು ಪೂರ ಜಯಾಪುಡು ಒಂದು ಇನಿಕ್ಲ ಆ ಒಂದು ಪುನಶ್ಚಿತ್ತಿನ ಸತ್ಯ. ಈ ಕ್ಷೇತ್ರದ ಕಾರ್ಣಿಕದ ಬಗೆಟ್ ಕುಡಲತ್ತ ತಿರುಗ ಬಲೆ ಎಲಾಕತೆ. ಈ ದಯಪನ್ನಗ 2 ವರ್ಷ ಯಾನು ಹುಷಾರಿ ಜಂದಿತ್ತೆ 2 ವರ್ಷ ಇಲ್ಲಡಿತ್ತು ಪಿದೆ ಬರೋಂದಿತ್ತೀಜಿ ಎನ್ನ ಮಿಸ್ ಬೊಡಿದ್ದು ದಿನವಲ್ಲ ರಾಯರ ಕಾಂಡೆ ಬತ್ತದ ಕೈ ಮುಗಿದು ಪೋಂದಿತ್ತಲ್ಲ ಆ ರಾಯನ ಅನುಗ್ರಹ ಅತ್ತೆ ನಮ್ಮ ಊರದ ದೈವದೇವರ ಅನುಗ್ರಹ ಊರನ್ನ ಸೇರಿದು ಇನ್ನಿತ ದಿನ ಯಾನು ಉಲ್ಲೆ ಯಾನು ಸೇವೆ ಮಲ್ತೊಂದು ಉಲ್ಲೆ ಮಕ್ಕಳು ಒಂಜಿ ತಂಡ ಮಕ್ಕಳು ಪಂಡೆ ದೇವರನ್ನ ಸೇವೆ ಮಲ್ಪಲಿ. ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬರೋದು ಒಂದು ಮನಸ್ಸಿಗೆ ನೆಮ್ಮದಿಯ ವಿಷಯ. ಹಾಗೂ ನಾನು ಅಂದುಕೊಂಡದ್ದು ಹಾಗೆ ಮನೆಯಲ್ಲಿ ನನ್ನ ತಂದೆ ತಾಯಿಯರು ತಂಗಿ ಯಾವುದೇ ಕೆಲಸವನ್ನು ಅಂದ್ಕೊಂಡ್ರು ರಾಘವೇಂದ್ರ ಸ್ವಾಮಿಗಳು ಅದನ್ನು ನಿಂತು ಮಾಡಿಸಿದ್ದಾರೆ. ಹಾಗಾಗಿ ಒಂದು ಅದರ ಉದ್ದೇಶ ಹಾಗೂ ಇಲ್ಲಿ ಗುರುವಾರ ಬಂದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಎಲ್ಲರೂ ಬರಬೇಕು, ರಾಯರ ದರ್ಶನ ಪಡ್ಕೊಳ್ಬೇಕು ಅಂತೇಳಿ ಕೇಳಿಕೊಳ್ಳುತ್ತೇನೆ. ಜೀವನುಡು ನನ್ನ ಊಲ ಮಲ್ಪರ ಸಾಧ್ಯನೇ ಇಜ್ಜಿ ಯಾನು ಕೈ ಸೋತು ದಾತನು ಬಂದು ಎನ್ನು ದಿನಂಚಿತ್ತಿನ ಕಡೆ ಕಣ್ಣಡು ಕೊಡಿ ದುಃಖ ಬಿಡುವಂತಿನಂಚಿತನ ಬೆಚ್ಚ ಸೊಸು ಬಿಡುವಂತಿನ ಆ ಕ್ಲೇಸು ಬಿಡ್ತಿನಂಚಿತನ ಅವ್ಯೇತು ಜನಕುಲು ಈ ಜಾಗಕ್ಕೆ ಬರ್ತದೆ ಬದುಕಿದ ಸುಖಮುಖತ ಸಾಧಿನ ತೂತಿನ ಒಂಜಾತ ಕಥೆಗಳುಂಡು. ಅವು ಖಾಲಿ ಕಥೆ ಮಾತ್ರ ಇನಿಕ್ಲ ಅಕಲು ಜೀವಪ್ಪ ಉಲ್ಲೇರು ಅಕಲ್ನ ಬಾಯಿಡೆ ಆ ಸಂಗತಿಲೆ ಎಂಗಲ ಫ್ಯಾಮಿಲಿಡೆ ಒಂಚೂರು ಭಿನ್ನಾಭಿಪ್ರಾಯ ಇತ್ತಿದೆ. ಅವು ಮಾತಲ್ಲ ಇಂಕು ಮಟ್ಟಕ್ಕೂ ಬತ್ತಿ ಬೊಕ್ಕ ರಾಯರು ಇಂಕು ಮಾತಲ್ಲ ಕೊರ್ತೀರು ನನ್ನ ದುಂಬುಗ್ಲ ಕೊರ್ಪೇರು ಮನ್ಪಿನ ಧೈರ್ಯ ಉಂಡೆ ಇಂಕು ಅಂಚದಾರೇನಿತ್ತೆ ನಾನು ದೀದು ಪೂಜೆ ಮಲ್ತೊಂದಿಲ್ಲ ಇಲ್ಲಾಡೆ ಅಂಚೆನೆ ದುಂಬುಗ್ಲೆ ಎಂಕಿಡೆ ಬರ್ತದೆ ಅನ್ನ ಸೇವೆ ಮಲ್ಪಡು ಮನ್ಪಿನ ಮಸ್ತ್ ಆಸೆ ಅಂಚೆನೆ ಆ ಓಡು ಬಂದೆನ್ನ ನಂಬಿಕೆ. ಇಂಕು ಸಂತಾನ ಭಾಗ್ಯ ಸುಮಾರು 16 ವರ್ಷ ಬೊಕ್ಕ ರಾಯರು ಅನುಗ್ರಹ ಮಲ್ತುಕೊರಿ ಯಾನು ಪ್ರತಿನಿತ್ಯ ಬರೋಂದಿತ್ತೆ ಅವು ಬಾರಿ ಮಲ್ಲ ಇಂಕೊಂಚ ಅನುಗ್ರಹ ರಾಯರ್ನ ಬೊಕ್ಕ ಏನ ಯಜಮಾನ್ರಲ್ಲ ಬಾರಿ ಮಲ್ಲ ಭಕ್ತಿ ಯಾರನ್ನ ಆರ್ಲ ಗುರುವಾರ ಬೊಕ್ಕ ವಿಶೇಷ ದಿನದ ಅನಿ ಬರಂದೆ ಇಜ್ಜಿಡೆಗೆ ನಮ್ಮ ಮಾತೆಲ್ಲ ಒಟ್ಟು ಸೇರ್ದು ಬರೋಂದಿತ್ತ ಬೊಕ್ಕ ಇತ ಬಾಲ್ಯದೊಟ್ಟಲ ಬರೋಂದಿಲ್ಲ ಅನಿಡೆಗೆ ಈ ಸನ್ನಿಧಾನಗ ಬತ್ತದ ಐನಾಥ್ ಸೇವೆ ಮಲ್ತು ಪೋಪ. ಪವಾಡ ವಿಷಯ ಬಂಡ ಏರೇ ಒಂಜಿ ಕಾಂಡೆ ಮತ್ತು ಪ್ರಾರ್ಥನೆ ಮತ್ತು ಬಯ್ಯಾಡಿ ಇಲ್ಲ ಪೋದು ಮಾ ಕೆಲಸ ನಿರ್ವಹಿಸ ಒವೇ ಕಸ್ಟಮರ್ ಆರೋಗ್ಯದ ಪ್ರತಿಯೊಂದು ವಿಷಯ ಇಲ್ಲ
ಎಂಕೆ ಸ್ವಂತ ಅನುಭವ ಆತನು ಎಂಚೆಂಚ ಕಷ್ಟ ಬೈದ್ರು ಪೂರ ಮೂಲ ಪರಿಹಾರ ಆತನು ಮಾತೆಲ್ಲ ಏನು ದುಃಖ ಪಾತ್ರ ಪ್ರಾರ್ಥನೆ ಮಲ್ತ್ಕೊರಿಯರೆ ಬಕ್ಕೊಂಜಿ ವಾರ ಬಣ್ಣ ಆಯ್ತು ಸೇವೆ ಸಂದೇಶ ಒಂದುಳ್ಳೆ ಅಂಚೆ ಅದು ಕೂಡ ಮುಕ್ತ ಕಾರ್ಣಿಕ ಬಹಳ ವಿಶೇಷ ರಾಯರು ಸದಾ ಮುಲ್ಪ ನೆಲೆಯಾದೇ ಇರ್ತಿರೋ ಕಾರಣ ವಾ ಕಷ್ಟ ಸಮಸ್ಯೆಲ್ಲ ಬರ್ಪುಜಿ ಸ್ವಾರ್ಥಗ ಅವಕಾಶಜಿ ನಿಸ್ವಾರ್ಥಗ ಮೂಲ ಎಡ್ಡೆ ರೀತಿ ಬೆಳವಣಿಗೆಂಡು ಪುತ್ತಿಗೆ ಸ್ವಾಮಿ ದೇತೊಂದು ಯಾಕಲ್ಲ ಭಾರಿ ಗ್ರೌಜಿ ಗ್ರ್ಯಾಂಡ್ ಆದ ಈ ಸೇವೆ ನಡೆಸೋದು ಮಾತೆಲ್ಲ ಮೆಚ್ಚುಗೆ ಪಡೋ ದೇವಸ್ಥಾನ ಉಂಡು ಇದನ್ನು ಸಂತೋಷ ಪಡೋದು. ಪ್ರತಿ ಗುರುವಾರದಾನಿ ಈ ಜಾಗಡು ರಾಘವೇಂದ್ರ ಸ್ವಾಮಿಲೆ ಅಂಚನೆ ಆಂಜನೇಯ ಸ್ವಾಮಿಗೆ ವಿಶೇಷವಾಯಿನ ಪೂಜೆಲ್ ನಡಪುಡು ಅಂಚನೆ ರಥಟ್ಟು ಕುಲ್ಲಾದ ಸುತ್ತು ಬಲಿಲ ಬರ್ಪಿನ ಚಿತ್ತಿನ ಕ್ರಮಲಾಗುವುದು ಉಲ್ಪದ ಆ ಉತ್ಸವದ ಪೊರ್ಲುದಾದ ಹತ್ತೊಂದಂಡ ಪೂಜೆದ ವಿಶೇಷಲ್ದಾದ ಉಲ್ಪ ನಡತಿನ ಚಿತ್ತಿನ ಸಂಗತಿಲ್ದಾದ ತಿರಿಗ ಗೆಲಾಟ. ನನ್ನ ತಂದೆ ಕೀರ್ತಿಶೇಷ ಹರಿದಾಸರತ್ನ ವಾದಿಶಾಚಾರಿ ಮಠದ ಸ್ಥಾಪನೆಯನ್ನು ಮಾಡಿದರು. ಅವರ ದೇಹಾಂತ್ಯವಾದಾಗ ಅವ್ರದ್ದೊಂದು ಆಸೆ ಇತ್ತು, ಏನಂತ ಹೇಳಿದರೆ ಮಠದೊಂದು ಬ್ರಹ್ಮಕಲಶ ಆಗಲಿಲ್ಲ ಅಂತ ಹೇಳುವಂಥದ್ದು. ಇದರ ಬಗ್ಗೆ ನಾವು ಅವರ ಒಂದು 13ನೇ ದಿನದ ಕಾರ್ಯ ಸಂದರ್ಭದಲ್ಲಿ ನಾವೊಂದು ಮೀಟಿಂಗ್ ಮಾಡಿದ್ವಿ. ಬ್ರಹ್ಮಕಲಶ ಆಗಬೇಕು, ಬ್ರಹ್ಮಕಲಶ ಆಗಲಿಲ್ಲ. ಆದರೆ ಮಠದಲ್ಲಿ ಯಾವುದೇ ರೀತಿಯಾದಂತಹ ಹಣದ ಸೌಲಭ್ಯಗಳಿರಲಿಲ್ಲ. ಮಠದ ಅಕೌಂಟ್ಸ್ನಲ್ಲಿ ದಿನನಿತ್ಯದ ಖರ್ಚುಗಳಿಗೆ ಬೇಕಾಗುವಷ್ಟು ಹಣವು ಕೂಡ ಭಾಳ ಕಷ್ಟದಿಂದ ಆಗ್ತಾಯಿತ್ತು. ಆದರೂ ಕೂಡ ನಾವೆಲ್ಲ ಊರಿನವರೆಲ್ಲ ಸೇರಿ ಒಂದು ಬ್ರಹ್ಮಕಲಶ ಆಗಬೇಕು, ಒಂದು ದಿನದ ಬ್ರಹ್ಮಕಲಶ ಮಾಡಬೇಕು ಹೇಳುವಂತಹ ಒಂದು ಉದ್ದೇಶದಿಂದ ಮೀಟಿಂಗ್ ಮಾಡಿ 5 ಲಕ್ಷದ ಒಂದು ಬಜೆಟನ್ನು ಇಟ್ಟು ಒಂದು ದಿನ ಬ್ರಹ್ಮಕಲಶ ಮಾಡುವಂಥದ್ದು, ರಾಯರಿಗೆ ಬ್ರಹ್ಮಕಲಶ ಮಾಡಿ ಮಧ್ಯಾಹ್ನ ಅನ್ನ ಸಂತರ್ಪಣೆ ಮಾಡಿ ಬ್ರಹ್ಮಕಲಶ ಮುಗಿಸಬೇಕು ಹೇಳುವಂತಹ ಒಂದು ನಾವು ಮೀಟಿಂಗ್ ಮಾಡಿದ್ವಿ. ಮುಂದಿನ ಮೀಟಿಂಗ್ ಆಗಬೇಕಾದ್ರೆ ಬ್ರಹ್ಮಕಲಶದೊಟ್ಟಿಗೆ ಒಂದು ಜೀರ್ಣೋದ್ಧಾರ ಆಗಬೇಕು ಹೇಳುವಂತಹ ಉದ್ದೇಶ ನಮ್ಮ ಇರುವಂತಹ ಸಮಿತಿಗೆ ಬಂತು. ಆ ಸಮಯದ ಜೀರ್ಣೋದ್ಧಾರ ಏನು ಮಾಡುವಂಥದ್ದು 2 ಗೋಪುರಗಳು ಆಗಿರಲಿಲ್ಲ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ 2 ಗೋಪುರಗಳು ಬಾಕಿತ್ತು, ಅದು ಮಾಡಬೇಕು ಅಂಥೇಳಿ 5 ಲಕ್ಷ ಹೋಗಿ 10 ಲಕ್ಷ ಬಜೆಟ್ ಆಯಿತು. ಹಾಗೆ ನಿರಂತರ ಹೋದಾಗ ನಾವು ನಮ್ಮ ಹಿರಿಯರಾದಂತಹ ಶ್ರೀ ಗೋಪಾಲಕೃಷ್ಣ ಚಿತ್ರಾಪುರ ಗೋಪಾಲಕೃಷ್ಣಾಚಾರ್ಯಲ್ಲಿ ಬ್ರಹ್ಮಕಲಶದ ದಿನವನ್ನು ನಿಗದಿ ಮಾಡಲಿಕ್ಕೆ ಹೋದಾಗ ಒಂದು ದಿನದಲ್ಲಿ ಬ್ರಹ್ಮಕಲಶ ಆಗೋದಿಲ್ಲ, 5 ದಿನ ಬ್ರಹ್ಮಕಲಶ ಆಗಬೇಕು. ಯಾಕಂದರೆ ಇಲ್ಲಿ ರಾಯರಿದ್ದಾರೆ, ಕೃಷ್ಣದೇವರಿದ್ದಾರೆ, ಮುಖ್ಯಪ್ರಾಣ ಇದ್ದಾರೆ, ದೇವಿ ಇದ್ದಾಳೆ, ಅದೇ ರೀತಿ ಪಂಚಮುಖಿ ಆಂಜನೇಯ ಇದ್ದಾರೆ. ಪ್ರತಿಯೊಬ್ಬರಿಗೂ ಒಂದೊಂದು ದಿನದ ಬ್ರಹ್ಮಕಲಶ ಆಗಬೇಕು ಅಂತೇಳಿ 1 ವಾರದ ಬ್ರಹ್ಮಕಲಶವನ್ನು ನಿಗದಿಪಡಿಸಲಾಯಿತು. ನಮ್ಮಲ್ಲಿ ಏನೂ ಇಲ್ಲದಂತಹ ಒಂದು ಮೊತ್ತದಿಂದ ಬ್ರಹ್ಮಕಲಶಗಳ ದಿನ ನಿಗದಿ ಬರುವಾಗೆ ಕಲೆಕ್ಷನ್ಗಳಾಗಲಿಕ್ಕೆ ಸ್ಟಾರ್ಟ್ ಆಯಿತು. 1 ವಾರದ ಬ್ರಹ್ಮಕಲಶ ಆಯಿತು. 19ರಿಂದ 25ರವರೆಗೆ ರಾಯರ ಬ್ರಹ್ಮಕಲಶ ವಿಜೃಂಭಣೆಯಿಂದ ಆಯಿತು. ನಾವೇನು ಸಮಿತಿಯವರು ಎಲ್ಲ ಏನೂ ಹಣ ಇಲ್ಲದೆ ರಾಯರಲ್ಲಿ ಬಂದು ದೇವರೇ ನಿಮ್ಮಲ್ಲಿ ನನಗೆ ಭಕ್ತಿಯಿಂದ ಬ್ರಹ್ಮಕಲಶ ನೀನು ನಡೆಸಿಕೊಡು, ಏನು ವಾದಿಶಾಚಾರ ಆಸೆ ಇತ್ತು ಬ್ರಹ್ಮಕಲಶ ಆಗಬೇಕಂತ ಹೇಳುವಂಥ ವಿಚಾರದಲ್ಲಿ 19ರಿಂದ 25 ಅಲ್ಲದೆ 9ನೇ ತಾರೀಕಿಗೆ ಮೇ 9, 2019ಕ್ಕೆ ಗೋಪುರ ಉದ್ಘಾಟನೆ ಆಯಿತು. 9ನೇ ತಾರೀಕಿಂದ 25ನೇ ತಾರೀಕುವರೆಗೆ ನಿರಂತರವಾದಂತಹ ಧಾರ್ಮಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ವಿಜೃಂಭಣೆಯ ಬ್ರಹ್ಮಕಲಶ ಆಯಿತು. ಏನು ರಾಯರ ಅಪರೋಕ್ಷಿತ ಕೃತ ಶ್ರೀ ಸಮಪೇಕ್ಷಿತ ಭಾವಜ, ನಾವು ಏನು ಅಪೇಕ್ಷೆ ಪಡ್ತೇವೆ, ಕಲಿಯುಗದ ಕಾಮಧೇನು ರಾಘವೇಂದ್ರ ಸ್ವಾಮಿಗಳು ಯಾವ ರೀತಿ ಅನುಗ್ರಹ ಮಾಡ್ತಾನೆ ಅಂತ ಹೇಳಿದರೆ, ಏನೂ ಇಲ್ಲದಂತಹ ಅಕೌಂಟಲ್ಲಿ 85 ಲಕ್ಷ ರೂಪಾಯಿ ಕಲೆಕ್ಷನ್ ಆಯಿತು. ರಾಯರ ಏನು ಬ್ರಹ್ಮಕಲಶ ವಿಜೃಂಭಣೆಯಿಂದ ಆಯಿತು, ಅದರಲ್ಲಿ 10 ಲಕ್ಷ ರೂಪಾಯಿ ಉಳಿತು. ದೇವರಿಗೆ ಬೇಕಾಗುವಂತಹ ಚಿನ್ನದ ಪಾದುಕೆಗಳಾಗ್ಬೋದು, ಅದಕ್ಕೆ ಇಲ್ಲಿ ಬೇಕಾದಂತಹ ಮೂಲಸೌಕರ್ಯಗಳನ್ನೆಲ್ಲವನ್ನೂ ಕೂಡ ಸಮಿತಿ ವತಿಯಿಂದ ಆಯಿತು. ರಾಯರ ಬ್ರಹ್ಮಕಲಶ ವಿಜೃಂಭಣೆ ಆಯಿತು. ಇದು ನಾವು ಕನಸಿನಲ್ಲೂ ನೆನೆಸಲಿಲ್ಲ, ಈ ರೀತಿಯಲ್ಲಿ ಬ್ರಹ್ಮಕಲಶ ಆಗ್ತದೆ, ಈ ರೀತಿಯ ರಾಯರ ಅನುಗ್ರಹ ಮಾಡ್ತಾನೆ ಅಂತ ಹೇಳೋದು. ಅದರಿಂದ ಅದ ಕಾರಣ ಭಕ್ತಿಯಿಂದ ಬಂದವರಿಗೆ ರಾಯರು ಯಾವಾಗಲೂ ಕೂಡ 2 ಕೈಗಳಿಂದ ಅನುಗ್ರಹಿಸ್ತಾನೆ ಅಂತ ಹೇಳೋದಕ್ಕೆ ಆ ಸಂದರ್ಭದಲ್ಲಿ ವಿಶ್ವೇಶ್ವರ ಪದವಿದೆ ಅವರ ಒಂದು ಮುಂದಾಳತ್ವದಲ್ಲಿ ಇಲ್ಲಿ ಎಲ್ಲ PH ಆನಂದ್. ಯಾಕಂತೇಳಿದರೆ ಈ ಬ್ರಹ್ಮಕಲಶ ಆಗುವ ಮೊದಲು ನನ್ನ ತಂದೆ ತಾಯಿ PH ಆನಂದ್, ಶ್ರೀನಿವಾಸ್ ಕುಳಾಯಿ ಇಲ್ಲಿ ಎಲ್ಲರ ಹತ್ರ ಹೇಳಿ ಒಂದು ಬ್ರಹ್ಮಕಲಶ ಆಗಬೇಕು, ಮಗನನ್ನು ಇಟ್ಟುಕೊಂಡು ನೀವು ಬ್ರಹ್ಮಕಲಶ ಮಾಡಬೇಕು. ಯಾವತ್ತೂ ಕೂಡ ನಾನು ಬ್ರಹ್ಮಕಲಶದಲ್ಲಿ ಭಾಗವಹಿಸದಿದ್ದವ, ಎಲ್ಲರ ಒಂದು ಸಹಕಾರದಿಂದ, ಎಲ್ಲರ ಊರಿನವರ ಒಂದು ಸಹಕಾರದಿಂದ ಒಂದು ರಾಘವೇಂದ್ರ ಮಠದಲ್ಲಿ ಇಷ್ಟು ದೊಡ್ಡ ಒಂದು ಬ್ರಹ್ಮಕಲಶ ಆಗ್ತದೆ ಅಂತ ಹೇಳುವಂಥದ್ದು ಗುರು ರಾಯರ ಪವಾಡು ಹೌದು. ಮುಂದೆ ಕೂಡ ನಿರಂತರವಾಗಿ ಇಲ್ಲಿ ಸೇವೆಗಳಾಗ್ತಾ ಇದೆ. ಪುತ್ತಿಗೆ ಶ್ರೀಗಳವರ ನಿರಂತರವಾದಂತಹ ಅನುಗ್ರಹ. ಇವತ್ತಿನ ಇನ್ನೊಂದು ಪವಾಡ ಏನಂತ ಹೇಳಿದರೆ, ರಾಯರ ಸ್ಥಾಪನೆಯಾದ 96-97ರಲ್ಲಿ ಈ ಸ್ಥಾಪನೆಯಾದ 48ನೇ ದಿನಕ್ಕೆ ಪುತ್ತಿಗೆ ಶ್ರೀಗಳವರು ಕೀರ್ತಿಶೇಷ ಹರಿದಾಸ ವಾದಿಶಾಚಾರನ್ನು ಅಮೇರಿಕಕ್ಕೆ ಕರ್ಕೊಂಡೋದಂತೆ. ಕೇವಲ 48 ದಿನಗಳಲ್ಲಿ ಅದರೊಳಗೆ ವೀಸಾ ಆಗಿ, ಪಾಸ್ಪೋರ್ಟ್ ಆಗಿ, ರಾಯರ ಸೇವೆ ಮಾಡುವಂಥ ಉದ್ದೇಶ ತಗೊಂಡು ಅಲ್ಲಿಂದ ಬಂದಂಥ ಎಲ್ಲ ಸಂಗ್ರಹವನ್ನು ಹಣವನ್ನು ಈ ರಾಯರ ಮಠಕ್ಕೆ ಅವರು ಹಾಕಿದ್ದಾರೆ. ಈ ರೀತಿ 2 ಅಂತಸ್ತಿನ ರಾಯರ ಮಠ ಕಟ್ಟಿದ್ದಾರೆ. ನಂತರ ಪುತ್ತಿಗೆ ಶ್ರೀಗಳವರ ಆಶೀರ್ವಾದದಿಂದ ಇವತ್ತು ನಿರಂತರವಾದಂತಹ ಧಾರ್ಮಿಕ ಕಾರ್ಯಕ್ರಮ ಆಗ್ತಾಯಿದೆ ಅಂತ ಹೇಳಲಿಕ್ಕೆ ಭಾಳ ಇಷ್ಟಪಡ್ತಾರೆ. ಅದು ಕೂಡ ರಾಯರ ಅನುಗ್ರಹದಿಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿ ಗುರುವಾರದಾನಿ ಈ ಜಾಗಡು ರಾಘವೇಂದ್ರ ಸ್ವಾಮಿಲೆ ಅಂಚನೆ ಆಂಜನೇಯ ಸ್ವಾಮಿಗೆ ವಿಶೇಷವಾಯಿನ ಪೂಜೆಲ್ ನಡಪುಡು ಅಂಚನೆ
ರತಟ್ಟು ಕುಲ್ಲಾದು ಸುತ್ತು ಬಲಿಲ ಬರ್ಪಿನಂಚಿತ್ತಿನ ಕ್ರಮಲಾಗುವುದು ಮುಲ್ಪದ ಆ ಉತ್ಸವದ ಪೊರ್ಲುದಾದ ಹತ್ತೊಂದಂಡ ಪೂಜೆದ ವಿಶೇಷಲ್ದಾದ ಮುಲ್ಪ ನಡತಿನಂಚಿತ್ತಿನ ಸಂಗತಿಲ್ದಾದ ತೆರಿಗ ಗೆಲಾಗ ಮೂಲ ಪ್ರತಿ ಗುರುವಾರ ದಾದ ಎಂಕಲ್ ಪೂರ ಎಂಕಲ್ನ ಮೂಜಿ ಜನತ ಫ್ರೆಂಡ್ನ ಒಂಜಿ ಟೀಮ್ ಪತ್ತೊಂದು ಕಟ್ಟಿನ ಟೀಮ್ ಏತೆ ಒಂಜಿ 35 ಜನಕ್ಕೆ ಮೂರ ಮುಟ ಬೈದುಂಡು ಪ್ರತಿ ಆರಾಧನೆದ ಮೂಜಿ ದಿನಲ ಕಾಂಡೇರ್ದು ಬತ್ತಿನ ಬಯ್ಯ ಮುಟ ಮೂಲ ಬಾರಿ ಗೌಜಿಡ್ ಆ ಆರಾಧನೆ ಮಲ್ಪುವ ಮಾತಿರ್ನಲ್ಲ ಆ ಸಹಕಾರ ಅಂಚನೆ ಆ ಪುತ್ತಿಗೆ ಸ್ವಾಮಿಲಲ್ಲ ಆ ಅನುಗ್ರಹ ಹರ್ದಾತ್ರ ರಾಘವೇಂದ್ರ ಸ್ವಾಮಿಲ್ನ ಪ್ರತಿ ಗುರುವಾರ ದಾನಿ ಬೊಕ ಒರಿ ದಿನದ ದಾದನೆ ಮೂಲ ವಿಶೇಷ ಎಪ್ಪಡ ಎಂಕಲ್ ಮಾತ ಒಟ್ಟುಗಾದ ದೇವೇರ್ನ ಸೇವೆ ಮಲ್ಪುವ ವಾ ರೀತಿದಲ್ಲ ಅಪೇಕ್ಷದ ಅಂತೆ ಎಂಕಲ್ ದಾದ ಸೇವೆ ಮಲ್ಪೇನ ಐಕ್ ಪೂರ ದಾದ ಪೂರ ಎಂಕಲ್ ಎನ್ನು ದಿಪ್ಪುವನ ಪೂರ ಅನುಗ್ರಹ ಮಲ್ದೇರು ಏತೋ ಬರ್ಪುನಂಚಿನ ಆ ವಿಘ್ನ ಉಂಡ ಅವನು ಪೂರ ದೂರ ಮಲ್ದೇರು ಸದಾಕಾಲ ಎಂಕಲ್ ಒಟ್ಟುಗುಲ್ಲೇರು ದೇವೇರು ಅಂಚನೆ ಆ ಕೃಷ್ಣ ದೇವೇರು ಆ ದುರ್ಗಾ ದೇವೇರು ಬೊಕ ಮುಖ್ಯ ಪ್ರಾಣ ದೇವೇರ್ಲ ಸದಾಕಾಲ ಎಂಕಲ್ ಒಟ್ಟುಗುಲ್ಲೇರು ಅಂಚ ಬಂದು ಈ ಜನಕ್ಕಲ್ಲ ದಾದ ಪೂರ ಅಪೇಕ್ಷೆ ದೇವ ಬರ್ಪೇರ ಅವಲ್ಲ ಮಸ್ತ್ ನೆರವೇರ್ತುಂಡು ಅಂಚನೆ ಪ್ರತಿ ಗುರುವಾರಲ ದಾದ ಅನ್ನದಾನಲ ಮಲ್ಪನ
ಅನ್ನದಾನಲ ಒಂದುಂಡು ಅಂಚನೆ ನನಲ ಇಂಚಿನ ದೇವೇರನ ಸೇವೆ ಮಲ್ಪನ ಅನುಗ್ರಹ ನನಲ ಇಂಚಿನ ಪೂರ ಬರ್ಪುನಂಚಿನ ಜನಕ್ಕಲು ಪೂರ ಬತ್ತದು ದಾದ ಪೂರ ಕೇನ್ವೇರ ಅವನು ಪೂರ ದೇವೇರ ಅನುಗ್ರಹ ಮಲ್ಪೊಡು ಆಕಲ ಮನಸ್ಸದ ಅಭಿಷ್ಟನ ಪೂರ ಅನುಗ್ರಹ ಮಲ್ಪೊಡು ಅಂದು ಈ ಮೂಗಿ ಪ್ರಾರ್ಥನೆ ಮಾಡು. ಗುರುನಾಮವೇ ಗೋಮಂದೆಯ ಕೊರಳ ಘಂಟೆಯಲ್ಲಿ, ಮಂತ್ರಾಕ್ಷತೆ ಮಂಚಾಲಯ ಮಣ್ಣ ಕಣಗಳಲ್ಲಿ, ಮೂಲ ರಾಮ ನಿನ್ನ ತಂದೆ ನೀನೆ ನಮ್ಮ ತಾಯಿ ತಂದೆ, ಸತ್ಯದ ದೀಪ ಹಚ್ಚುಬಾ ಕರುಣೆಯ ಕಿರಣ ಚೆಲ್ಲುಬಾ. ಸುರತ್ಕಲ್ ಚಿತ್ತಿನ ಊರುದ ಕೈತಳ್ಳಿ ಉಪನಂಚಿತ್ತಿನ ಪೊಸೋಡಿ ಪಂಡ ಇತ್ತ ನಮ್ಮ ಹೊಂದಿನಂಚಿತ್ತಿನ ಹೊಸಬೆಟ್ಟುದ ರಾಜಮಾರ್ಗ ಅಶ್ವತಾಜತ ಬರಿಟೆ ಉಪನಂಚಿತ್ತಿನ ಈ ರಾಘವೇಂದ್ರ ಮಠಟ್ಟು ನಡಪಂದಿನಂಚಿತ್ತಿನ ಕಾರ್ಮಿಕಲು ಈಜು ಪಂಡಲ ತಪ್ಪವನು ಅಂಚಿತ್ತಿನ ಸಾವಿರ ಘಟನೆಗಳು ನಂಗೆ ತೋರಿತಿಕೊಂಡು ಈ ಮಾತ ಸಂಗತಿಯಲ್ಲಿ ಅಂತನಗ ಅಕಲ್ನ ಬಾಯರೆ ಅವನಿಗೆ ಎನ್ನಗ ನಮ್ಮ ಬಾಯಿಡ್ ಪಟ್ಟಂಚಿತ್ತಿನ ಶಬ್ದ ಎಲ್ಲ